ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ದ್ವಿತೀಯ PUC ಪಾಸಾದ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್‌ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. PM ಉಷಾ ಯೋಜನೆಯಲ್ಲಿ ಈ ಒಂದು 20,000 ರೂಪಾಯಿ ಸ್ಕಾಲರ್‌ಶಿಪ್ಪನ್ನು ಕೊಡಲಾಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ದ್ವಿತೀಯ PUC ಸ್ಕಾಲರ್‌ಶಿಪ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದಾರೆ, ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನ. ದ್ವಿತೀಯ PUC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ಕೊಟ್ಟಿದ್ದಾರೆ. ದ್ವಿತೀಯ PUCನಲ್ಲಿ 80% ಅಂಕವನ್ನು ಪಡೆದಿರಬೇಕು ಸ್ನೇಹಿತರೆ, ಅಂದರೆ 80% ಪರ್ಸೆಂಟೇಜ್ ಆಗಿರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು 20,000 ರೂಪಾಯಿ ಸ್ಕಾಲರ್‌ಶಿಪ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅವರು ಈ PUC ಪಾಸಾಗಿ 3 ವರ್ಷದ ಒಂದು ಪದವಿ ಡಿಗ್ರಿ ಕೋರ್ಸಿಗೆ ಅಡ್ಮಿಷನ್ ಮಾಡಿದವರಾಗಿರ್ಬೇಕು ಸ್ನೇಹಿತರೆ, ಅಂದರೆ ಎಜುಕೇಷನ್ ಕಂಟಿನ್ಯೂ ಮಾಡಿದವರಿಗೆ ಮಾತ್ರ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. PUC ಪಾಸಾಗಿ 80% ಪಾಸ್ ಮಾಡಿ 3 ವರ್ಷದ ಒಂದು ಡಿಗ್ರಿ ಕೋರ್ಸ್ಗೆ ಅಡ್ಮಿಷನ್ ಮಾಡಿರಬೇಕು. ಅಂಥವರಿಗೆ ಈ ಒಂದು ಸ್ಕೀಮ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸ್ಕೀಮಿನ ಹೆಸರು ಬಂದು PM ಉಷಾ ಯೋಜನೆ ಏನಂತ ಕೊಟ್ಟಿದ್ದಾರೆ ನೋಡಿ. PM ಉಷಾ ಹೆಸರಿನಲ್ಲಿ 2024-25ನೇ ಸಾಲಿನ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ, ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಈ ಒಂದು ಸ್ಕಾಲರ್‌ಶಿಪ್‌ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, www.scholarship.go.in ಅಂತ. ಈ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ನಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತೀನಿ. ನೀವು ಕೂಡ PUCನಲ್ಲಿ 80% ಮಾಡಿದರೆ ನೀವು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. PUC ಮುಗಿದ ನಂತರ ನೀವು ಬೇರೆ ಒಂದು ಡಿಪ್ಲೊಮಾ ಆಗಿರ್ಬೋದು, ಎನಿ ಡಿಗ್ರಿ ಆಗಿರ್ಬೋದು ಮಾಡಿದರೆ ಈ ಒಂದು ಸ್ಕಾಲರ್‌ಶಿಪ್‌ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಫ್ರೆಶ್ ಬ್ಯಾಚ್ ಮತ್ತು ನವೀಕರಣ ಅಂತ 2 ರೀತಿಯಾಗಿದೆ. ಸೊ ಇಲ್ಲಿ ಆಲ್ರೆಡಿ ಅರ್ಜಿ ಸಲ್ಲಿಸಿದವರು ಅದಕ್ಕೆ ನವೀಕರಣ ತೊಗೋಬೇಕಾಗುತ್ತೆ, ರಿನ್ಯೂವಲು. ಫಸ್ಟ್ ಟೈಮ್ ಆಗ್ತಾಯಿದ್ದಾರೆ, ಫ್ರೆಶ್ ಬ್ಯಾಚ್ನಲ್ಲಿ ಅಪ್ಲಿಕೇಶನನ್ನು ಹಾಕೋಬೇಕು ರಿಜಿಸ್ಟ್ರೇಷನ್ ಮಾಡಿಕೊಂಡು. ಮೊದಲಿಗೆ ಅವರು ನಿಮಗೆ 3 ವರ್ಷದ 12,000 ರೂಪಾಯಿ ಕೊಡ್ತಾರೆ ಅಂತಂದರೆ, ಮೊದಲ 3 ವರ್ಷ 12,000 ರೂಪಾಯಿ ಕೊಡ್ತಾರೆ. ಕೊನೆಯ ವರ್ಷದಲ್ಲಿ ನಿಮಗೆ ಅವರು 20,000 ರೂಪಾಯಿ ಕೊಡ್ತೀವಿ ಅಂತ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. 20,000 ರೂಪಾಯಿ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವು ಕಡೆ 4 ವರ್ಷ ಡಿಗ್ರಿ ಕೋರ್ಸ್ ಇರುತ್ತೆ, ಒಂದು 3 ವರ್ಷ ನಿಮಗೆ 12,000 ರೂಪಾಯಿ ಕೊಟ್ಟು ಕೊನೆಯ ವರ್ಷದಲ್ಲಿ ನಿಮಗೆ 20,000 ರೂಪಾಯಿ ಈ ಒಂದು ಸ್ಕಾಲರ್‌ಶಿಪ್ಪನ್ನು ಕೊಡ್ತಾರೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ನಂಬರಿಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಒಂದು ನಂಬರಿಗೆ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸೋಂತ ತಿಳಿಸ್ಕೊಡ್ತೀನಿ. ನಿನ್ನೆಯ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಇದು, ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡುವಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಮತ್ತು ಆಧಾರ್ ಕಾರ್ಡು, ಕ್ಯಾಶ್ ಇನ್ಕಮು, ಮತ್ತು ಡಿಗ್ರಿಗೆ ಅಡ್ಮಿಷನ್ ಮಾಡಿರುವಂಥ ಅಡ್ಮಿಷನ್ ರಿಸಿಪ್ಟ್ ಇದ್ದರೆ ಕೂಡ ಸಾಕಾಗುತ್ತೆ. ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು PM ಉಷಾ ಒಂದು ಸ್ಕೀಮ್ನಲ್ಲಿ ಸ್ಕಾಲರ್‌ಶಿಪ್‌ಗಾಗಿ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.